ಹರೇ ನಮ ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ವಾದರಾಜಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿಪರಿಹಾರ ಸಾಧನ ಅತ್ಯರ್ಥಪ್ರಸಾದಜನಕ ಅಪರೋಕ್ಷಜ್ಞಾನಜನಕ ಪರೋಕ್ಷನಿಶ್ಚಯೋತ್ಪಾದಕ ಉಪನಿಷದಾದಿಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನಪ್ರಕೃತಿತಯಾ ಅಂತರಾಯವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಈಗ 102ನೇ ಶ್ಲೋಕ. ಬ್ರಹ್ಮಾಣಂ ಅಂಭೃಣೀ ಪುತ್ರಂ ಚಕಾರಾರಿನಿಷೂದನಃ ಏವಂ ತತ್ಪುತ್ರಯೋಃ ನೀಚತ್ವಾ ಅಧಿಕತ್ವತಯಾ ಮುನೇ. ತಾರತಮ್ಯಂ ಚಕಾರಾತ್ರ ಶೃಣು ಪುತ್ರ ನ ಸಂಶಯಃ. ಇವರಿಗೆ ಹಯಗ್ರೀವ ದೇವರ ಈ ಮಧು ದೈತ್ಯ ಸಂಹಾರ ಪ್ರಸಂಗ ಏನಿದೆ ಇದನ್ನ ಹೇಳಿದ್ರಿಂದ ಏನಾಯ್ತು, ವರಾಹದೇವರ ಬಗ್ಗೆ ಎಲ್ಲ ಹೇಳಿದ್ರು. ಇದರಿಂದ ಏನಾಯ್ತು ಅಂದ್ರೆ ತಾರತಮ್ಯ ಸಿದ್ಧಾಂತವನ್ನ ತೋರಿಸ್ದಾಗಾಯ್ತು. ಪಂಚಭೇದ ಮತ್ತೆ
ಗರ್ವ ಅಹಂಕಾರ ಬಂದ್ರೆ ಅದರ ಪ್ರಭಾವ ಏನು, ಮತ್ತೆ ಪಾಪಿಷ್ಠರ ಪಾಪ ಸಾಧನೆಯನ್ನ ಭಗವಂತ ಹೇಗ್ ಮಾಡಿಸ್ತಾನೆ, ಯಾಕೆ ಕಾಯ್ತಾನೆ, ತಕ್ಷಣ ಶಿಕ್ಷೆ ಕೊಡಲ್ಲ, ಪೂರ್ಣ ಸಾಧನೆ ಮಾಡಿಸಿ ಪಾಪ ಸಾಧನೆಯನ್ನ ನಂತರ ಕೊನೆಗೆ ಶಿಕ್ಷೆಯನ್ನ ಕೊಡ್ತಾನೆ. ಹಾಗೆ ಸಜ್ಜನ ರಕ್ಷಣೆ ಮಾಡೋದು, ಈ ತರದ ಅನೇಕ ವೈಭವವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರು. ಇಷ್ಟೇ ಅಲ್ದೇನೆ ಈ ತಾರತಮ್ಯದಲ್ಲಿ ಕೆಳಗಿನವರು ವರ ಕೊಟ್ಟರು ಕೂಡ ದೈತ್ಯರಿಗೆ ದೊಡ್ಡವರು ಅದನ್ನು ಮೀರ್ಬಹುದು. ವರ ಕೊಟ್ಟರು ಅಂತಂದ ಕೂಡಲೇ ಅದ್ ನಡಿಲೇಬೇಕು ಅಂತಿಲ್ಲ. ಅವ್ರ ನಿಗ್ರಹವನ್ನ ಪರಮಾತ್ಮ ಮಾಡೇ ಮಾಡ್ತಾನೆ. ಹಾಗಂತ ಪರಮಾತ್ಮ ನಿಗ್ರಹ ಮಾಡ್ಬೇಕಾದ್ರೆ ತಕ್ಷಣ ಮಾಡ್ಬೇಕು ಅಂತಾನೆ ಇಲ್ಲ. ಪಾಪ ಸಾಧನೆ ಆಗೋವರೆಗೆ ಕಾದು ಆಮೇಲೆ ನಿಗ್ರಹ ಮಾಡೋದು ಇದೆ. ಈ ರೀತಿ ಎಲ್ಲ ವಿಷಯಗಳು ಹಿಂದೆ ತಿಳಿಯಿತು ಅಂತ ವ್ಯಾಖ್ಯಾನ ಮಾಡಿ ಈಗ ಒಂದು ತಾರತಮ್ಯ ಏನ್ ತೋರಿಸ್ಕೊಟ್ಟ ಪರಮಾತ್ಮ ಅಂದ್ರೆ, ಈಗ ಧರಾದೇವಿ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಮಗ ಬ್ರಹ್ಮ, ಅಂಬೃಣಿ ಪುತ್ರ. ಧರಾದೇವಿಯ ಮಗ ನರಕಾಸುರ. ಧರಾದೇವಿಗೆ ಗರ್ವ ಇತ್ತು, ಲಕ್ಷ್ಮೀದೇವಿಗೆ ಅದೇನು ಇರ್ಲಿಲ್ಲ. ಯಾರಿಗೆ ಗರ್ವ ಇಲ್ಲ ಅಂಥವ್ರ ಮಗನಾಗಿ ಪರಮಾತ್ಮ ಏನ್ ಮಾಡ್ತಾ, ಬ್ರಹ್ಮದೇವರನ್ನ ಮಗನಾಗಿ ಕರುಣಿಸಿದ ಲಕ್ಷ್ಮೀದೇವಿಗೆ. ಅದೇ ಧರಾದೇವಿಗೆ ನರಕಾಸುರರನ್ನ ಮಗನನ್ನಾಗಿ ಕರುಣಿಸಿದ. ಅದನ್ನ ಧರಾದೇವಿಗೆ ಎಂದಿಗೂ ಅನ್ಸೋ ಹಾಗೆ ಇಲ್ಲ, ಅಥವಾ ನಾವು ಶಂಕೆ ಮಾಡೋ ಹಾಗಿಲ್ಲ. ಹೇಗಿದ್ರು ಪರಮಾತ್ಮನ ಮಗನೇ ಬ್ರಹ್ಮದೇವರು, ಪರಮಾತ್ಮನ ಮಗನೇ ನರಕಾಸುರ ಅಂತೂ ಸಾಮ್ಯ ಬಂತಲ್ಲ, ಹೋಲಿಕೆ ಅಂತಂದ್ರೆ ಇಲ್ಲ. ಅಂಬೃಣಿ ಪುತ್ರಸ್ಯ ಬ್ರಹ್ಮಣಃ ಉತ್ಕರ್ಷ ಜ್ಞಾಪನೇನ ರಮಾಯ ಸರ್ವೋತ್ಕೃಷ್ಟತ್ವ. ಧರಾದೇವಿ ಎಲ್ಲಿನ ಕಕ್ಷೆಯವಳು, ರಮಾದೇವಿ ಎಲ್ಲಿನ ಕಕ್ಷೆಯವಳು, ಅವಳು 2ನೇ ಕಕ್ಷೆ, ಅವಳು 25ನೇ ಕಕ್ಷೆ ಧರಾದೇವಿ. ಹಾಗಾಗಿ ಧರಾದೇವಿಗಿಂತ ಅತೀ ಉತ್ಕೃಷ್ಟ ಸ್ಥಾನದಲ್ಲಿ ಇರೋಳು ಲಕ್ಷ್ಮೀದೇವಿ. ಇದನ್ನ ಹೇಗೆ ತೋರಿಸ್ಕೊಟ್ಟಿದ್ದು ಅಂದ್ರೆ, ಮಗನನ್ನ ಯಾವ ರೀತಿ ಸೃಷ್ಟಿಸಿದ ಅದರ ಮುಖಾಂತರ ಗೊತ್ತಾಯ್ತು. ಲಕ್ಷ್ಮೀದೇವಿಯ ಮಗ ಬ್ರಹ್ಮದೇವ, ಇವ್ರ ಮಗ ನರಕಾಸುರ. ಅದರಿಂದ ಮಗನ ವ್ಯಕ್ತಿತ್ವ ನೋಡಿ ತಾಯಿಯ ವ್ಯಕ್ತಿತ್ವ ಗೊತ್ತಾಗ್ತಾ ಇದೆ. ಮಗ ಅಷ್ಟು ಉತ್ಕೃಷ್ಟ, ಯಾರು ಬ್ರಹ್ಮದೇವರು. ಆ ಬ್ರಹ್ಮದೇವರ ಉತ್ಕರ್ಷದಿಂದ ರಮಾದೇವಿಯ ಉತ್ಕೃಷ್ಟತೆ ನಮಗ್ ತಿಳಿತಾ ಇದೆ. ಒಂದು ಅಷ್ಟೇ ಅಲ್ಲದೆ ಈ ಮಧುದೈತ್ಯ ಸಂಹಾರ ಪ್ರಸಂಗ ಏನಿದೆ, ಮತ್ತೆ ವರಾಹದೇವರು ಏನು ತಾವು ಆ ನರಕಾಸುರನ ಸಂಹಾರ ಆಗ್ಲಿಕ್ಕೆ ಅವನಿಗೇನೇನ್ ಬೇಕಲ್ಲ ಆ ತರ ಸಾಧನೆ ಮಾಡಿಸಿದ್ರಲ್ಲ, ತಮ್ಮ ಒಂದು ಕೋರೆ ದಾಡಿನೇ ಕೊಟ್ರು, ಇದೆಲ್ಲ ಇದೆಯಲ್ಲ, ಇದೆಲ್ಲ ಸ್ಮರಣೆ ಮಾಡೋದ್ರಿಂದ ನಮ್ಗೇನ್ ಫಲ, ದೇವರ ಚರಿತ್ರೆಯನ್ನ ಮತ್ತೆ ಮತ್ತೆ ಕೇಳೋದ್ರಿಂದ ಏನ್ ಫಲ ಅಂದ್ರೆ, ಭಕ್ತಾನ ಅಂತರಾಯಾದಿ ಅನಿಷ್ಟ ನಿವೃತ್ತಿ. ನಮಗೆ ಬರುವಂತಹ ಯಾವುದೇ ತರಹದ ವಿಘ್ನ ಇರ್ಲಿ, ಆ ವಿಘ್ನಗಳ ಪರಿಹಾರನೇ ಇದನ್ನೆಲ್ಲ ನಾವು ಮತ್ತೆ ನೆನಪಿಸ್ಕೊಳ್ಳೋದ್ರ ಫಲ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಹೇಳಿದ್ದು ಅಂತ. ಅದನ್ನ ಬ್ರಹ್ಮಾಣಂ ಅಂಬೃಣಿ ಪುತ್ರಂ ಚಕಾರ ಅರಿನಿಷೂದನ. ಅರಿ ಅಂದ್ರೆ ಶತ್ರುಗಳು, ಶತ್ರು ನಿಷೂದನ, ಮಧುಸೂದನ ಅಂತಾನು ಭಗವಂತನಿಗೆ ಹೆಸರು. ಅರಿನಿಷೂದನ ಅಂದ್ರೆ ಶತ್ರುಗಳನ್ನು ಸಂಹಾರ ಮಾಡೋನು, ಮಧುಸೂದನ ಅಂದ್ರೆ ಮಧುದೈತ್ಯನ ಸಂಹಾರ ಮಾಡಿದವನು ಮಧುಸೂದನ. ಸೂಧನ ಮಾಡ್ಬಾರ್ದಷ್ಟೇ, ಸೂದನ ಅಷ್ಟೇ ಶಬ್ದ. ಮಧುಸೂದನ ಅಂತ ಕೆಲವರು ಹೇಳ್ತಾ ಇರ್ತಾರೆ, ಅದು ಧನ ಬೇರೆ, ಇದು ದನ ಅಲ್ಪ ಪ್ರಾಣ. ಅರಿನಿಷೂದನ, ಹಾಗೆ ಮಧುಸೂದನ ಅದು ಕೊನೆಯದಕಾರ. ಭಗವಂತ ತಾನು ಅಂಬೃಣಿ ಪುತ್ರಂಚ ಬ್ರಹ್ಮಾಣಂ. ಸರಿ, ಇದೆಲ್ಲ ಗೊತ್ತಾಯ್ತು. ಈ ಇಬ್ಬರು ಪುತ್ರರಲ್ಲೇನಿತ್ತು, ನೀಚತ್ವಾಧಿಕತ್ವತಯಾ ಮುನೆ. ನೀಚತ್ವ ಅಧಿಕತ್ವ, ಒಬ್ಬ ನೀಚ ಮತ್ತೊಬ್ಬ ಅಧಿಕ. ನೀಚ ಅಂದ್ರೆ ಅತ್ಯಂತ ಕೊನೆಗೆ ಇರೋನು, ದೈತ್ಯರೆಲ್ಲ ಕೊನೆಗೆ ಸಾಲಿನಲ್ಲಿ, ಅವ್ರ ತಾರತಮ್ಯದ ಕೊನೆ ಬರ್ತಾರೆ. ಆದ್ರೆ ಉಚ್ಚ ಕಕ್ಷೆಯಲ್ಲಿ ಬ್ರಹ್ಮದೇವರು ಬರ್ತಾರೆ. ಅದರಿಂದ ಬ್ರಹ್ಮದೇವರಿಗೆ ಎಂತ ಸ್ಥಾನ, ಲಕ್ಷ್ಮೀ ಪುತ್ರನಿಗೆ, ಆ ಮಧುದೈತ್ಯಾದಿಗಳಿಗೆ ಎಂತ ಸ್ಥಾನ. ಈ ತಾರತಮ್ಯ ಸಿದ್ಧಾಂತ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಮುನೆ ತಾರತಮ್ಯಂ ಚಕಾರ ಹತ್ರ, ಇಂಥ ತಾರತಮ್ಯವನ್ನ ದೇವರು ಅವತ್ತು ಮಾಡಿ ತೋರಿಸಿದಾನೆ. ಎಲ್ಲ ಗಮನಿಸ್ಕೊಂಡು ಭಗವಂತ ತಾನು ಒಂದೊಂದು ಕೆಲಸ ಮಾಡ್ಬೇಕಾದ್ರೂ ಅವರವರ ಯೋಗ್ಯತೆ, ಅವರವರ ಕಕ್ಷೆ ಅಂದ್ರೆ ಯಾವ್ಯಾವ್ದಲ್ಲಿ ಇರ್ತಾರೆ, ಅವರ ಗುಣಗಳೇನು ಎಲ್ಲಾ ನೋಡ್ಕೊಂಡು ಅವರವರಿಗೆ ಆಯಾ ಫಲ ಕೊಡ್ತಾನೆ ಅಂತ. ಲಕ್ಷ್ಮೀದೇವಿಗೆ ಬ್ರಹ್ಮದೇವರಂತಹ ಮಗನನ್ನ ಕರುಣಿಸಿದ. ಇವನು ವರಾಹ ರೂಪದಲ್ಲಿ ತಾನು ಮನಸ್ಸಿನಿಂದ ನರಕಾಸುರನಂತ ಮಗನನ್ನ ಧರಾದೇವಿಗೆ ಕರುಣಿಸಿದ. ಅದರಿಂದ ಎಲ್ಲ ನಾವ್ ಹೇಗಿರ್ತೀವೋ ಆ ರೀತಿ ಭಗವಂತ ಅನುಗ್ರಹಿಸಿದ. ಆದ್ರಿಂದಾಗಿ ಯೋಗ್ಯತೆಯನ್ನ ಸಂಪಾದನೆ ಮಾಡ್ಕೊಳ್ಬೇಕು, ಸನ್ಮಾರ್ಗದಲ್ಲಿ ಇರ್ಬೇಕು, ಆಗ ಭಗವಂತ ಅದಕ್ಕೆ ತಕ್ಕ ಫಲ ಕೊಡ್ತಾನೆ ಅಂತ. ಇಷ್ಟು ಇದರಿಂದ ಸಿಕ್ಕ ಒಂದು ಸಂದೇಶ. ಧರಾದೇವಿ ಲಕ್ಷ್ಮೀದೇವಿ ಸನ್ನಿಧಾನ ಇರತ್ತಲ್ವ ಆಚಾರ್ಯ? ಲಕ್ಷ್ಮೀದೇವಿ ಸನ್ನಿಧಾನ ಇದೆ, ಅದರಿಂದಲೇ ಅವಳಿಗೆ ಗರ್ವನೂ ಬಂದ್ಬಿಡ್ತು. ಸನ್ನಿಧಾನ ಇರೋದ್ರಿಂದ ಒಂದು ಬೆಲೆ ಇದೆ.
ಅದು ಸಹಜವಾಗಿ ಅಹಂಕಾರ ಬಂದಿದ್ದನ್ನು ವರ್ಣನೆ ಮಾಡಿದ್ರು. ಹಿಂದನೆ ಬಂತಲ್ಲ, ಶೃಣುಪುತ್ರ ನ ಸಂಶಯ, ಶೃಣುಪುತ್ರ ನ ಸಂಶಯ. ಅದರಿಂದ ಇದನ್ನೆಲ್ಲ ಕೇಳು ಪುತ್ರ ನ ಸಂಶಯ ಅಂತ ಹೇಳಿದ್ದಾರೆ. ಇದೇನಾಗುತ್ತೆ, ಹಿಂದೆ ವಿಪ್ರ ವಿಪ್ರ ಅನ್ನೋ ಶಬ್ದ ಬರ್ತಾ ಇತ್ತು. ವಿಪ್ರ ಅಂದ್ರೆ ಇದೆಲ್ಲ ಎಡಮುಖ ಬ್ರಾಹ್ಮಣರಿಗೆ ಹೇಳ್ತಾ ಇರೋ ವಿಷಯ ಅಂತ ವಿಪ್ರ ಪ್ರಕರಣ ಅಂತ ಕರೀತಾರೆ. ಈಗ ಇಲ್ಲಿ ಎರಡು ಶಬ್ದ ಬಂದಿದೆ. ಒಂದು ಮುನೆ ಅಂತ ಒಂದು ಶಬ್ದ ಬಂತು, ಮತ್ತೊಂದು ಪುತ್ರ ಅಂತ ಶಬ್ದ ಬಂತು. ಇಲ್ಲಿ ಮುನಿಗಳು ಅಂತಂದ್ರೆ ಯಾರು, ಮತ್ತೆ ಪುತ್ರ ಅಂದ್ರೆ ಯಾರು, ಇದನ್ನ ಕಂಡುಹಿಡಿಬೇಕು. ಬಹಳ ಕಷ್ಟ. ಯಾಕಂದ್ರೆ ಇದು ಇದುವರೆಗೆ ಎಡಮುಖ ಬ್ರಾಹ್ಮಣರಿಗೆ ಹೇಳ್ತಾ ಇರೋ ತರ ಇದೆ ವಿಷಯ. ಎಡಮುಖ ಬ್ರಾಹ್ಮಣರು ಕೇಳ್ತಾ ಇದ್ದಾರೆ, ಅದು ಸುಲಭ ನಮ್ಗೆ. ಅವರು ಸ್ವಪ್ನದಲ್ಲಿ ವಾದಿರಾಜರು ಬಂದಿದ್ದಾರೆ, ಉಪದೇಶ ಕೊಡ್ತಾ ಇದ್ದಾರೆ, ಸರಿ. ಅದೇ ಮುನೆ ಅಂತ ಮುನಿಗಳೇ ಅಂತ ಹೇಳ್ತಾ ಇದಾರೆ. ಮುನಿಗಳು ಅಂತ ಎಡಮುಖ ಬ್ರಾಹ್ಮಣರಿಗೆ ಕರೀತಾರ? ಪುತ್ರ ಪುತ್ರ ಅಂತ ಕರಿಬೋದೇನೋ, ಮುನಿ ಅಂತ ಹೇಗ್ ಕರೆದ್ರು ಅಂತೆಲ್ಲ ಸಂಶಯ ಬಂದ್ರೆ, ಅದಕ್ಕೆ ಇಲ್ಲಿ ವ್ಯಾಖ್ಯಾನದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಒಬ್ಬೊಬ್ರು. ಅದರಲ್ಲಿ ಒಂದು ರೀತಿಯ ವಿವರಣೆಯನ್ನ ಈ ಶ್ಲೋಕಕ್ಕೆ ನೋಡಿ ಏನೇನ್ ವಿವರಣೆ ಕೊಟ್ಟಿದೆ ಅಂತ ಮುಂದೆ ನೋಡೋಣ. ಒಂದು ಮಂಟಪಂ ರಾಜಗೋಪಾಲಾಚಾರ್ಯರು ಅವರ ವ್ಯಾಖ್ಯಾನದ ಪ್ರಕಾರ, ಕರುಣಾಂ ಕುರು ಬ್ರಾಹ್ಮಣೆ ಇತ್ಯತ್ರ ಶ್ರುತಸ್ಯ ಬ್ರಾಹ್ಮಣ ಶಬ್ದಸ್ಯ ಸ್ವಪ್ನ ದ್ರಷ್ಟೃಪರತ್ವೇ ತದ್ ಅನುಗ್ರಾಹಕಸ್ಯ ಯತೇಹೇ ಮುನೆ ಇತಿ ಸಂಬೋಧನಮಿತಿ ಜ್ಞಾಯತೆ ಅಂತ ಅವ್ರ ವ್ಯಾಖ್ಯಾನ. ಅಂದ್ರೆ ಈಗ ಮುನೆ ಅಂತಂದ್ರೆ ಇದು ಎಡಮುಖ ಬ್ರಾಹ್ಮಣರಲ್ಲ, ಅವ್ರಿಗೆ ಮುನಿ ಅಂತ ಕರೀತಾ ಇಲ್ಲ. ಇದು ಯಾರು ಕರೀತಾ ಇದ್ದಾರೆ ಅಂತ ಹೇಗ್ ಗೊತ್ತಾಗೋದು ಅಂದ್ರೆ, ಅದು ಎಡಮುಖ ಬ್ರಾಹ್ಮಣರ ಗುರುಗಳೇ ಕರೀತಾ ಇರೋದು ಅಂತ. ಗುರುಗಳು ಅಂದ್ರೆ ಯಾರು ಎಡಮುಖ ಬ್ರಾಹ್ಮಣರಿಗೆ? ಈಗ ಅವರು ವಿಶ್ವಪ್ರಿಯ ತೀರ್ಥರು, ಎಡಮುಖ ಬ್ರಾಹ್ಮಣರು ಮುಂದೆ. ವಿಶ್ವಪ್ರಿಯ ತೀರ್ಥರ ಗುರುಗಳು ಅಂತಂದ್ರೆ ಅದು ವಿಶ್ವೇಶ ತೀರ್ಥರು. ಆ ವಿಶ್ವೇಶ ತೀರ್ಥರ ಗುರುಗಳು ವಿಶ್ವಾಧೀಶ್ವರ ತೀರ್ಥರು. ಹಾಗಾದ್ರೆ ಇಲ್ಲಿ ವಿಶ್ವೇಶ ತೀರ್ಥರನ್ನ ತಗೊಳ್ಬೇಕು. ಈಗಿನ ವಿಶ್ವೇಶ ತೀರ್ಥರಲ್ಲ, ಆಮೇಲೆ ಆ ಪರಂಪರೆಯಲ್ಲಿ ಬರೋ ವಿಶ್ವೇಶ ತೀರ್ಥರು. ಹಾಗಾದ್ರೆ ಎಡಮುಖ ಬ್ರಾಹ್ಮಣರು ಅಂದ್ರೆ ವಿಶ್ವಪ್ರಿಯ ತೀರ್ಥರ ಸನ್ಯಾಸ ಆಶ್ರಮ ದೀಕ್ಷೆಯನ್ನ ಕೊಟ್ಟ ಗುರುಗಳೇನಿದ್ದಾರೆ, ಆ ವಿಶ್ವೇಶ ತೀರ್ಥರನ್ನ ತಗೊಳ್ಬೇಕು ಮುನೆ ಅನ್ನೋದ್ರಿಂದ. ಕರುಣಾಂ ಕುರು ಬ್ರಾಹ್ಮಣೆ ಅಂತ ಹೇಳಿದ್ದಾರೆ. ಯಾಕೆ ಅದ್ ಹೇಗ್ ಗೊತ್ತಾಯ್ತು ಮುನಿಗಳು ಅಂತಂದ್ರೆ ಅವ್ರನ್ನ ತಗೊಳ್ಬೇಕು ಅಂತ? ಯಾಕೆ ಅನುಗ್ರಹ ಆಗೋದು ಅವರಿಂದಲೇ ಆಗ್ಬೇಕು, ತಮ್ಮ ಗುರುಗಳಿಂದ. ವಿಶ್ವಪ್ರಿಯ ತೀರ್ಥರಿಗೆ ತಮ್ಮ ಗುರುಗಳಿಂದ, ಅವರಿಂದಲೇ ವಿಶ್ವೇಶ ತೀರ್ಥರಿಂದ ಅನುಗ್ರಹ ಆಗ್ಬೇಕು. ಹಾಗಾಗಿ ಅವ್ರನ್ನೇ ತಗೊಳ್ಬೇಕು. ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ, ಕರುಣಾಂ ಕುರು ಬ್ರಾಹ್ಮಣೆ ಅಂತ ಮುಂದೆ ವಾದಿರಾಜರು ತಾವು ಆಜ್ಞೆ ಮಾಡ್ತಾ ಇದ್ದಾರೆ. ಈ ಬ್ರಾಹ್ಮಣನ ಮೇಲೆ ಕರುಣೆ ತೋರಿಸು ಅಂತ. ಬ್ರಾಹ್ಮಣನ ಮೇಲೆ ಕರುಣೆ ತೋರಿಸ್ಬೇಕು ಅಂದ್ರೆ ಆ ಬ್ರಾಹ್ಮಣನ ಗುರುಗಳು ಅಂತ ಆಗ್ಬೇಕು. ಹಾಗಾದ್ರೆ ಇಲ್ಲಿ ಬ್ರಾಹ್ಮಣ ಅನ್ನೋ ಶಬ್ದ ಸ್ವಪ್ನ ದ್ರಷ್ಟೃಪರ. ಯಾರ ಕನಸಿನಲ್ಲಿ ವಾದಿರಾಜರನ್ನ ಕಂಡು ಉಪದೇಶ ಪಡ್ಕೊಳ್ತಾ ಇದ್ದಾರೆ ಅವರ ಬಗ್ಗೆ ಇರೋ ಶಬ್ದ ಇದು ಬ್ರಾಹ್ಮಣ ಶಬ್ದ. ಅದರ ವಿಪ್ರ ವಿಪ್ರ ಅಂತ ಇನ್ನೊಂದು ರೀತಿಯಿಂದಲೂ ಕರೆಯೋದಿದೆ. ಆದ್ರಿಂದ ತದನುಗ್ರಾಹಕಸ್ಯ ಯತೇಹೇ, ಆ ಬ್ರಾಹ್ಮಣನಿಗೆ ಅನುಗ್ರಹ ಮಾಡುವಂತಹ ಯತಿಗಳೇನಿದ್ದಾರೆ ಆ ಯತಿಗಳನ್ನ ಮುನೆ ಇತಿ ಸಂಬೋಧನಂ, ಅವರನ್ನೇ ಮುನೆ ಮುನೆ ಅಂತ ಇಲ್ಲಿ ಕರೆದಿದ್ದಾರೆ ಅಂತ. ಏಕಾದಶ ಪ್ರಕರಣ, ಇದು 11ನೇ ಪ್ರಕರಣ ಅಂತ. 1ನೇ ಅಧ್ಯಾಯದಲ್ಲೇ 11ನೇ ಪ್ರಕರಣ ಅಂತ ವಿಭಾಗ ಮಾಡ್ಬಿಟ್ಟಿದ್ದಾರೆ ಇವ್ರು ಮಂಟಪಂ ರಾಜಗೋಪಾಲಾಚಾರ್ಯರು. ಇದೊಂದಾಯ್ತು. ಇನ್ನು ಕಡಗಲಿ ಶ್ರೀನಿವಾಸಾಚಾರ್ಯರ ವ್ಯಾಖ್ಯಾನದಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಅಲ್ಲೇನ್ ಮಾಡಿದ್ರು, ಪುತ್ರ ಅಂತ ಒಂದು ಶಬ್ದ ಹಾಕಿದಾರಲ್ಲ, ಹೇ ಮುನೆ ಪುತ್ರ ಅಂತೆಲ್ಲ ಇದೆಯಲ್ಲ, ಆ ಶಬ್ದ ಯಾರನ್ನ ಹೇಳ್ತಾ ಇದೆ ಅಂದ್ರೆ ವೇದವೇದ್ಯ ಸಂಬೋಧನಮೇತತ್ ಅಂತ ಹೇಳ್ತಾರೆ. ಅಂದ್ರೆ ವೇದವೇದ್ಯ ತೀರ್ಥರನ್ನ ಸಂಬೋಧನೆ ಮಾಡ್ತಾ ಇರೋದು ಇದು. ಮುನೆ ಪುತ್ರ ಶೃಣು ಅಂತೆಲ್ಲ ಹೇಳ್ತಾ ಇರೋದು ವೇದವೇದ್ಯ ತೀರ್ಥರಿಗೆ ಅಂತ ಇವರ ವ್ಯಾಖ್ಯಾನ. ಅದರಲ್ಲೂ ಅತ್ರ ತಾರತಮ್ಯಂ ಬ್ರಹ್ಮಣ ಅತ್ಯುತ್ತಮತ್ವ ರೂಪಂ ಮಧು ಆದಿದೈತ್ಯಾನಂಚ ಅತಿ ನೀಚತ್ವ ರೂಪಂ ತಾರತಮ್ಯಂ ಚಕಾರ. ಬ್ರಹ್ಮನಿಗೆ ಅತ್ಯುತ್ತಮವಾದಂತಹ ಒಂದು ಕಕ್ಷೆ, 3ನೇ ಕಕ್ಷೆ. ಮಧು ಆದಿದೈತ್ಯರಿಗೆ ಅತಿ ನೀಚವಾದ ಕಕ್ಷೆ. ಈ ರೀತಿಯ ದೇವ ದೈತ್ಯ ತಾರತಮ್ಯ ಏನಿದೆ ಇದನ್ನೆಲ್ಲ ಕೇಳ್ಬೇಕು. ನೀನ್ ಕೇಳು ಅಷ್ಟೇ ಅಲ್ಲ, ಕೇಳಿದ ಮೇಲೆ ಆ ಬ್ರಾಹ್ಮಣನ ಮೇಲೆ ಅನುಗ್ರಹವನ್ನು ಮಾಡು. ಯಾವ ಬ್ರಾಹ್ಮಣ? ಇವ್ರ ಹೆಸರು ಬರೀತಾರೆ. ಯಾರು? ಕಣಗಲಿ ಶ್ರೀನಿವಾಸಾಚಾರ್ಯ. ಅಸ್ಮಿನ್ ಬ್ರಾಹ್ಮಣೆ ಅಂದ್ರೆ ಲಕ್ಷ್ಮೀಪತ್ಯಾಖ್ಯೆ ಕರುಣಾಂ ಕುರು ನ ಉಪೇಕ್ಷಕೋ ಭವೇತ್ ಇತಿ ವೇದವೇದ್ಯ ಸಂಬೋಧನ. ಲಕ್ಷ್ಮೀಪತಿ ಅನ್ನೋ ಬ್ರಾಹ್ಮಣರಿದ್ದಾರೆ, ಆ ಬ್ರಾಹ್ಮಣನ ಮೇಲೆ ಕರುಣೆಯನ್ನು ತೋರಿಸು, ಉಪೇಕ್ಷೆ ಮಾಡಬೇಡ ಅಂತ ಹೇಳಿ ವೇದವೇದ್ಯ ತೀರ್ಥರಿಗೆ ಹೇಳ್ತಾ ಇರೋ ವಿಷಯ ಇದು. ಸರಿ, ಯಾವ ರೀತಿ ಕರುಣೆಯನ್ನು ತೋರಿಸ್ಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ, ಇತ್ತಂ ಮಧುಹರೇಣೈವ ನಿರ್ಮಿತಾಂ ಧರಣೀಂ ಪುರ
ಈ ಶ್ಲೋಕವನ್ನ ಹೇಳ್ಕೊಡ್ಬೇಕು ಅಂತ ಕಾಣುತ್ತೆ. ಇದನ್ನ ಹೇಳ್ಕೊಟ್ಟೆ ವಿವರಣೆ ಮಾಡ್ತೀನಿ. ಅದ್ರ ಮುಂಚೆ ಇನ್ನೊಂದು ವಿವರಣೆ ಇದೆ, ಅಂದ್ರೆ ಮುಗಿಸಿ ಅದಕ್ಕೆ ಹೋಗೋಣ. ಈ ಮುನೆ ಪುತ್ರ ಅನ್ನೋ ಶಬ್ದದಿಂದ ಒಟ್ಟು ಇಬ್ಬರು ಮುನಿಗಳನ್ನು ತಗೊಂಡಾಗ ಆಯ್ತು. ಒಂದು ಸಾಕ್ಷಾತ್ ಗುರುಗಳು ಆ ಬ್ರಾಹ್ಮಣರಿಗೆ, ಅಂದ್ರೆ ವಿಶ್ವಪ್ರಿಯ ತೀರ್ಥರ ಸಾಕ್ಷಾತ್ ಗುರುಗಳು, ಅಥವಾ ವೇದ ವೇದ್ಯ ತೀರ್ಥರನ್ನು ತಗೊಳ್ಬೇಕು ಅಂತ ವ್ಯಾಖ್ಯಾನಕಾರರು ಬರೆದು ಇನ್ನೊಂದು ವಿವರಣೆಯನ್ನ ಕೊಡ್ತಾರೆ. ಯಾರೋ ಶ್ರೀಮುಷ್ಟಮಾಚಾರ್ಯರು. ಇವರಿಬ್ರು ಒಂದೊಂದು ವಿವರಣೆ ಕೊಟ್ಟಲ್ಲ ವ್ಯಾಖ್ಯಾನಕಾರರು. ಒಬ್ರು ಸಾಮಾನ್ಯವಾಗಿ ಹೇಳಿದ್ರು, ಈ ಸ್ವಪ್ನ ಕಾಣುವಂತ ಬ್ರಾಹ್ಮಣರಿಗೆ ಅನುಗ್ರಹ ಮಾಡೋ ಯತಿಗಳು, ಅದ್ಯಾರೋ ಅವ್ರು ಸಾಕ್ಷಾತ್ ಆಗಿರ್ತಾರೆ, ಅವ್ರು ಹಿಂದಿನವರೇ ಆಗಿರ್ತಾರೆ, ಅವ್ರನ್ನ ತಗೊಳ್ಳೋದು ಅಂತ. ಇವರು ವೇದವೇದ್ಯ ತೀರ್ಥರು ಅಂತಾನೆ ವ್ಯಾಖ್ಯಾನ ಮಾಡ್ಬಿಟ್ರು. ಲಕ್ಷ್ಮೀಪತಿ ಬ್ರಾಹ್ಮಣನಿಗೆ ಅನುಗ್ರಹ ಮಾಡು ಅಂತ ಕನಗರಿ ಶ್ರೀನಿವಾಸರ ವ್ಯಾಖ್ಯಾನ ಆಗೋಯ್ತು. ಶ್ರೀಮುಷ್ಟಮಾಚಾರ್ಯ ವ್ಯಾಖ್ಯಾನದಲ್ಲಿ ಏನ್ ಮಾಡ್ತಾರೆ, ಹೇ ಮುನೆ ಇತಿ ವಿಠ್ಠಲಾದಿ ಸನ್ನಿಹಿತಸ್ಯ ವೇದವೇದ್ಯಸ್ಯ ಸಂಬೋಧನ. ಅಲ್ಲೂ ಅವ್ರು ಹೇಳೋದು ವೇದವೇದ್ಯ ತೀರ್ಥರನ್ನೇ ಸಂಬೋಧನೆ ಮಾಡ್ತಾ ಇದಾರೆ. ಹೇ ಮುನಿಗಳೇ, ಹೇ ಪುತ್ರ, ನೀವು ಈ ಬ್ರಾಹ್ಮಣನ ಮೇಲೆ ಕರುಣೆ ತೋರಿಸಿ ಅಂತಾನೆ ಹೇಳ್ತಾ ಇದಾರೆ. ಆದ್ರೆ ಎಲ್ಲಿರೋ ವೇದವೇದ್ಯ ತೀರ್ಥರಿಗೆ ಹೇಳ್ತಾ ಇರೋದಿದು? ಸಾಕ್ಷಾತ್ ಆಗಿ ಹೇಳ್ತಾ ಇಲ್ಲ. ವೇದವೇದ್ಯ ತೀರ್ಥರು ವಿಠ್ಠಲಾದಿ ಸನ್ನಿಹಿತ, ವಿಠ್ಠಲಾಚಾರ್ಯರೇ ಮೊದಲಾದವರಲ್ಲಿ ಅವರಿದ್ದಾರೆ ಅಂತ. ಈ ವಿಠ್ಠಲಾಚಾರ್ಯರೇ ಮೊದಲಾದವರಲ್ಲಿ ಇದ್ದಾರೆ ಅಂದ್ರೆ ಇವ್ರು ಯಾರು? ಇವರು ವಿಠ್ಠಲಾಚಾರ್ಯರು ಅಂತಂದ್ರೆ ಅದು ಬೇಕು ನಮ್ಗೆ. ವಿಠ್ಠಲಾಚಾರ್ಯರು ಅಂತಂದ್ರೆ ಇವರ ಸಾಕ್ಷಾತ್ ಗುರುಗಳು ವಿಶ್ವೇಶ ತೀರ್ಥರೇನಿದ್ದಾರೆ ಅವರ ನಾಮನೆ, ಹಿಂದಿನ ಹೆಸರು ವಿಠ್ಠಲಾಚಾರ್ಯರು ಅಂತ. ಹಾಗಾದ್ರೆ ಆ ವಿಠ್ಠಲರ ಸನ್ನಿಹಿತರಾದ ವೇದ್ಯ ತೀರ್ಥರೇನಿದ್ದಾರೆ ಅವರ ಒಳಗಡೆ ಇರುವ ವೇದ್ಯ ತೀರ್ಥರು ಅವರಿಗೆ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ, ಈ ಬ್ರಾಹ್ಮಣನ ಮೇಲೆ ಕರುಣೆಯನ್ನು ತೋರಿಸು. ಯಾಕೆ ಈ ಬ್ರಾಹ್ಮಣನ ಮೇಲೆ ಕರುಣೆ ತೋರಿಸ್ಬೇಕು? ಇದಕ್ಕೇನ್ ವಿಷಯ? ಈಗ ಏನ್ ಕರುಣೆ, ಅಂಥ ಕರುಣೆ ಏನ್ ತೋರಿಸ್ಬೇಕಾಗಿದೆ? ಯಾಕಂದ್ರೆ ಯತಿಗಳಿಗೆ ಆದೇಶ ಮಾಡಿದ್ರು ರಾಜರು, ತಮ್ಮ ಮಠದ ಪರಂಪರೆಯಲ್ಲಿ ಬರೋ ಯತಿಗಳಿಗೆ. ಆ ಯತಿಗಳಿಗೆ ಆದೇಶ ಮಾಡ್ತಾರೋದು ಈ ಬ್ರಾಹ್ಮಣನಲ್ಲಿ ಕರುಣೆ ತೋರಿಸಂದ್ರೆ ಏನು ಇರಬಹುದು ಆ ಕಾರುಣ್ಯ ಅಂದ್ರೆ ಅದನ್ನ ಬಿಡಿಸ್ತಾರೆ. ತತ್ ಕುತಃ ಅಂದ್ರೆ ಮದ್ ಉಪದೇಶೇನ ಹಯವದನಸ್ಯ ಉಕ್ತ ರೀತ್ಯ ಭೂ ನಿರ್ಮಾತೃತ್ವೇನ ಭೂವರಾಹಾತ್ಮಕತ್ವ ಅನುಸಂಧಾಯ ಮಧುಹರೇಣೈವ ನಿರ್ಮಿತಾಂ ಧರಣೀಂ ವದಂತಿ. ಅಂದ್ರೆ ಇಲ್ಲಿವರೆಗೂ ಉಪದೇಶ ಕೊಟ್ಟರು ರಾಜರು. ಉಪದೇಶ ಕೊಡ್ತಾ ಏನು ಉಪದೇಶ ಕೊಟ್ಟಿದ್ದಾರೆ? ಹಯಗ್ರೀವ ದೇವರೇ ತಾವು ಈ ಭೂಮಿಯನ್ನ ನಿರ್ಮಾಣ ಮಾಡಿದ್ದಾರೆ. ಮಧುದೈತ್ಯನನ್ನ ಕೊಂದಿದ್ದಷ್ಟೇ ಅಲ್ಲ, ಆ ಮಧುದೈತ್ಯನ ಮೇಧಸ್ಸು, ಮಜ್ಜ, ಮಾಂಸ, ಮೂಳೆ, ರಕ್ತ ಏನೇನಿದೆ ಅದನ್ನೆಲ್ಲ ಬಳಸ್ಕೊಂಡು ಏನ್ ಮಾಡಿದ್ರು ಅದು ನಮಗ್ ಗೊತ್ತು. ಭೂಮಿಗೆ ಲೇಪನ ಮಾಡಿದ್ರು, ಎಲ್ಲ ವಿಷಯ ಬಂತು ಒಂದೊಂದೇ. ಹಾಗಾದ್ರೆ ನಿಜವಾಗಿ ಭೂ ನಿರ್ಮಾಣ ಮಾಡಿ ಜೀವರು ಹಯಗ್ರೀವ ದೇವರು. ಅದಕ್ಕೆ ಅವರ ಭೂವರಾಹನೆ, ಅವರು ಭೂವರಾಹನೆಗಿಂತ ಬೇರೇನಲ್ಲ ಹಯಗ್ರೀವ ದೇವರು. ಯಾಕೆ ಭೂವನ್ನ ನಿರ್ಮಾಣ ಮಾಡಿದ್ರಲ್ಲ. ಒಂದ್ ರೂಪದಿಂದ ಭೂಮಿಯನ್ನ ತೊಡೆ ಮೇಲೆ ಕೂಡಿಸ್ಕೊಳ್ತಾರೆ, ಕೋರೆ ದಾಡಿ ಮೇಲೆ ಇಟ್ಕೊಳ್ತಾರೆ ವರಾಹ ದೇವರು. ಇನ್ನೊಂದು ರೂಪದಿಂದ ಭೂಮಿಯ ನಿರ್ಮಾಣ ಮಾಡಿದವರೇ ಹಯಗ್ರೀವ ದೇವರು. ಹಾಗಾದ್ರೆ ಹಯಗ್ರೀವ ಬೇರೆ ಅಲ್ಲ, ಭೂವರಾಹ ಬೇರೆ ಅಲ್ಲ ಅಂತ ಈ ದೃಷ್ಟಿಯಲ್ಲಿ ಭೂವರಾಹ ದೇವರು ಹಯಗ್ರೀವ ದೇವರು ಒಂದೇ ಅನ್ನುವ ಐಕ್ಯ ಅನುಸಂಧಾನ ಮಾಡಿ ಮಧುಹರೇಣೈವ ನಿರ್ಮಿತಾಂ ಧರಣಿ ವದಂತಿ. ಆ ಮಧುದೈತ್ಯರನ್ನ ಕೊಂದ ಹಯಗ್ರೀವ ದೇವರೇ ಭೂಮಿಯ ನಿರ್ಮಾಣ ಮಾಡಿದ್ದು. ತತ್ ಪುಣ್ಯ ಪ್ರಭಾವೇನ, ಈ ಕಥೆಯನ್ನ ಕೇಳ್ತಾ ಕೇಳ್ತಾ ಈ ಉಪದೇಶವನ್ನ ಕೇಳಿದಾಗ ಆ ಪುಣ್ಯದ ಪ್ರಭಾವ ಇದೆಯಲ್ಲ, ಕೇಳಿದ ಮೇಲೆ ಬರೋ ಪುಣ್ಯ ಪ್ರಭಾವ, ಅದರಿಂದಾಗಿ ಶ್ರೀ ಭೂವರಾಹಾತ್ಮಕ ಹಯವದನ ಪೂಜನ ಅನುಕೂಲಾಂ ಕರುಣಾಂ ಕುರು. ಅಂದ್ರೆ ವಿಶ್ವಪ್ರಿಯ ತೀರ್ಥರಿಗೆ ಆ ಪೂಜಾ ಭಾಗ್ಯವನ್ನ ದೊರಕಿಸಿ, ಆ ಕಾರುಣ್ಯವನ್ನ ಅವ್ರ ಮೇಲೆ ತೋರಿಸಿ. ಏನು, ಭೂವರಾಹ ದೇವರಿದ್ದಾರೆ ಸೋದೆ ಮಠದ ಇದರಲ್ಲಿ, ಮತ್ತೆ ಹಯವದನ ಹಯಗ್ರೀವ ದೇವರಿದ್ದಾರೆ, ಅವರ ಪೂಜೆ ಇಬ್ಬರೂ ಒಂದೇ ಐಕ್ಯ ಚಿಂತನೆಯನ್ನ ಮಾಡಿ ಆ ಇಬ್ಬರ ಪೂಜೆಗೆ ಅನುಕೂಲವಾಗೋ ತರ ನೀವು ಆ ವಿಶ್ವಪ್ರಿಯ ತೀರ್ಥರ ಮೇಲೆ ಕಾರುಣ್ಯವನ್ನ ತೋರಿಸಿ ಅಂತ ಈ ರೀತಿಯ ಒಂದು ಈ ಚರಿತ್ರೆಯನ್ನ ಉಪದೇಶ ನೀಡ್ತಾ ಹೇಳಿದ್ದೇನು ಅಂದ್ರೆ ಈ ಪುಣ್ಯದ ಪ್ರಭಾವದಿಂದ ಅವ್ರಿಗೆ ಅದು ಸಿಗ್ಬೇಕು. ಉಪದೇಶ ಬ್ರಾಹ್ಮಣನಿಗೆ ಉಪದೇಶ ಆಗಿದೆ. ಈ ಉಪದೇಶದ ಪ್ರಭಾವ ಏನಾಗ್ಬೇಕು, ಅವ್ರಿಗೆ ಅಂತ ಹಯಗ್ರೀವ ದೇವರನ್ನ ಭೂವರಾಹ ದೇವರನ್ನ ಪೂಜೆ ಮಾಡುವಂತ ಒಂದು ಭಾಗ್ಯ ಸಿಗ್ಬೇಕು. ಅಂತ ಕಾರುಣ್ಯ ನೀವು ಅವ್ರ ಮೇಲೆ ತೋರಿಸಿ ಅಂತ ಇದು ಅದಕ್ಕೆ ಸಂಬಂಧಪಟ್ಟಿದೆ ಅಂತ ವಿವರಣೆ ಕೊಟ್ಟರು. ಇದು ಒಂದು ವಿಚಾರ. ಇದಾದ್ಮೇಲೆ ಮುಂದೆ ಈ ವ್ಯಾಖ್ಯಾನದಲ್ಲಿ ಇನ್ನೊಬ್ರು ವ್ಯಾಖ್ಯಾನಕಾರರು ವಿವರಣೆ ಮಾಡ್ತಾರೆ. ಇವ್ರೇನ್ ವಿವರಣೆ ಮಾಡಿದ್ದಾರೆ ಅಂದ್ರೆ ಈ ಮೂರು ವ್ಯಾಖ್ಯಾನಕಾರ ಅಲ್ಲ, ಇದು ಇನ್ನೊಬ್ರು ಬೇರೆಯವರು. ಇವ್ರು ವಿವರಣೆ ಮಾಡಿದ್ದು, ಈಗ ಲಕ್ಷ್ಮಿಯ ಮಗ ಬ್ರಹ್ಮದೇವರಿಗೆ ಮತ್ತೆ ಈ ನರಕಾಸುರನಿಗೆ ಯಾಕೆ ವ್ಯತ್ಯಾಸ ಬರುತ್ತೆ ಅಂದ್ರೆ, ಬ್ರಹ್ಮದೇವರಿಗೆ ಸಿಕ್ಕ ವೈಭವನೇ ಬೇರೆ, ಲಕ್ಷ್ಮಿಯ ಮಗ ಅವ್ರಿಗೆ ಸಿಕ್ಕ ವೈಭವ ಬೇರೆ. ಧರಾದೇವಿಯ ಮಗ ಅವನ ಅತಿ ನೀಚ, ಅವನಿಗೆ ಅಂತ ವೈಭವ ಸಿಗ್ಲಿಲ್ಲ. ದರ್ಪ ಆಯ್ತು, ಲೋಕಪಾಲ ಪದವಿ ಪಡೆದ, ಅಂದ್ರೆ ಎಲ್ಲಾ ಲೋಕಪಾಲಕರನ್ನ ಹೆದರಿಸ್ದ, ಒಂದಿಷ್ಟು ದೈತ್ಯರ ಜೊತೆಗೆ ಹೋದ, ಅದೆಲ್ಲ ಮಾಡ್ದ, ಪ್ರಾಗ್ಜ್ಯೋತಿಷಪುರಕ್ಕೂ ಅಧಿಪತಿಯಾದ.
ಆದ್ರೆ ಆಮೇಲೆ ಎಡವಟ್ಟಾಯ್ತು, ಕೃಷ್ಣ ರೂಪದಲ್ಲಿ ಸಂಹಾರ ಮಾಡ್ದ. ಇಷ್ಟೆಲ್ಲ ಆಯ್ತು, ಅಷ್ಟಕ್ಕೆ ಸೀಮಿತ ಆಗೋಯ್ತು, ಎಲ್ಲ ಅನಿತ್ಯ. ಅನಿತ್ಯ ಸ್ಥಳ ಅಂದ್ರೆ ಶಾಶ್ವತ ಸ್ಥಳ ಅವನಿಗೆ ಸಿಗ್ಲಿಲ್ಲ. ಇದು ನರಕಾಸುರನಿಗೆ ವರಾಹ ದೇವರು ಆ ರೀತಿ ಅವನಿಗೆ ಪ್ರಚೋದನೆ ಮಾಡಿದ ಹಾಗೆ ಮಾಡಿ ತಮ್ಮ ಆಯುಧವನ್ನೇ ಕೊಟ್ಟರು ಕೂಡ ಅವನಿಗದು ಉಪಯೋಗಕ್ಕೆ ಬರ್ಲಿಲ್ಲ. ಅದೇ ಬ್ರಹ್ಮದೇವರಿಗೆ ಏನ್ ಅನುಗ್ರಹ ಮಾಡಿದ್ದು ಅಂದ್ರೆ, ಲಕ್ಷ್ಮೀ ಪುತ್ರಸ್ತು ಚತುರ್ಮುಖ ಬ್ರಹ್ಮ ಪದವ್ಯಾಂ ಸಹಭೋಗಂ ಭುಕ್ತ್ವ ಪ್ರಳಯಾಂತೆ ವೈಕುಂಠ ಮಧ್ಯಾಸ್ತೆ ತತ್ರ ಹರಿದೇಹ ಸಾಯುಜ್ಯ ಮುಕ್ತಿಂ ಲಭತೆ. ಇದು ದೊಡ್ಡ ವಿಷಯ. ಬ್ರಹ್ಮದೇವರಿಗೆ ಸಿಕ್ಕ ವೈಭವ ಅಂದ್ರೆ ಇದು. ಬ್ರಹ್ಮ ಪದವಿ ಒಂದು, ಅಲ್ಲಿ ಸಹಭೋಗ ಪ್ರದಾನ, ಭಗವಂತ ಸಹಭೋಗ ಕೊಟ್ಟಿದ್ದಾನೆ. ಹೇಗೆ ಹನುಮಂತ ದೇವರಿಗೆ ರಾಮ ಸಹಭೋಗ ಕೊಟ್ಟನಲ್ಲ, ಆ ರೀತಿ ಸಹಭೋಗ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಪ್ರಳಯದ ಕೊನೆಗೆ ವೈಕುಂಠದಲ್ಲಿ ಇರ್ತಾನೆ ಬ್ರಹ್ಮದೇವ. ಅಲ್ಲಿ ಹರಿಯ ದೇಹದಲ್ಲಿ ಸಾಯುಜ್ಯನೂ ಪಡಿತಾನೆ. ಹರಿದೇಹದ ಒಳಗಡೆ, ದೇವರ ದೇಹದ ಒಳಗಡೆನೆ ಸೇರ್ಕೊಂಡ್ಬಿಡ್ತಾರೆ ಬ್ರಹ್ಮದೇವರು. ಹರಿಯೇ ಬ್ರಹ್ಮದೇವರಾಗಲ್ಲ, ಬ್ರಹ್ಮದೇವರು ದೇವರ ಒಳಗಡೆ ಸೇರ್ಕೊಳ್ತಾರೆ, ಸಾಯುಜ್ಯ ಮುಕ್ತಿಯನ್ನು ಪಡಿತಾರೆ. ಸಹಭೋಗ ಆಯ್ತು, ಸಾಯುಜ್ಯ ಆಯ್ತು, ವೈಕುಂಠ ವಾಸ ಆಯ್ತು, ಇದಕ್ಕಿಂತ ಬೇರೆ ಫಲ ಬೇಕಾ? ಇಂಥ ಒಂದು ಫಲ ಅವ್ರಿಗೆ ಸಿಕ್ಕಿದೆ. ಈ ರೀತಿಯಾಗಿ ಇಷ್ಟೆಲ್ಲ ಫಲವನ್ನ ಏನು ವರ್ಣನೆ ಮಾಡಿದ್ದಾರೆ, ಇದರಿಂದ ಕೇಳೋರ್ಗೂ ಅನುಕೂಲ, ಮತ್ತೆ ಇವ್ರಿಗೆ ಅದಕ್ಕೆ ವೃಂದಾವನಾಚಾರ್ಯರು ಅವರಿಗೂ ಅನುಕೂಲ ಆಯ್ತು, ಅಂದ್ರೆ ವಿಶ್ವಪ್ರಿಯ ತೀರ್ಥರಿಗೆ ಅಂತ. ಅದ್ ಏನ್ ಅನುಕೂಲ ಆಯ್ತು ಏನು ಅನ್ನೋದರ ವಿವರಣೆ ಮುಂದ್ ಬರುತ್ತೆ. ಈ ಒಂದು ಶ್ಲೋಕ ಹೇಳಿ ಅದನ್ನ ವಿವರಣೆ ಮಾಡ್ತೇನೆ. ಮುಂದಿನ ಶ್ಲೋಕ 104ನೇದು. ಇತ್ತಂ ಮಧುಹರೇಣೈವ ನಿರ್ಮಿತಾಂ ಧರಣೀಂ ಪುರಾ ಪೌರಾಣಿಕೋ ವದತ್ಯೇವಂ ಕರುಣಾಂ ಕುರು ಬ್ರಾಹ್ಮಣೇ. ಇಲ್ಲಿ ಆ ಮಾತು ಬಂತು, ಕರುಣಾಂ ಕುರು ಬ್ರಾಹ್ಮಣೆ, ಬ್ರಾಹ್ಮಣ ಕರುಣೆ ತೋರಿಸು ಅಂತ. ಇಲ್ಲಿ ಪೌರಾಣಿಕ ಅಂತ ಒಂದು ಶಬ್ದ ಹಾಕಿದ್ದಾರೆ. ಈ ಪೌರಾಣಿಕ ವದತಿ ಏವಂ, ಪೌರಾಣಿಕನಾದವನು ಏವಂ ವದತಿ. ಪೌರಾಣಿಕ ಅಂದ್ರೆ ಯಾರು? ಪುರಾಣ ಹೇಳೋರ್ಗೆ ಪೌರಾಣಿಕ ಅಂತ ಕರೀತಾರೆ. ಪುರಾಣ ಹೇಳೋರು ಅಂತ ಪ್ರಸಿದ್ಧಿ ಇರೋರು ಯಾರು? ಸೂತರು ಪ್ರಸಿದ್ಧರು, ವೇದವ್ಯಾಸರು ಪ್ರಸಿದ್ಧರು. ಇಲ್ಲಿ ಯಾರನ್ನು ತಗೊಳ್ಬೇಕು ಪೌರಾಣಿಕ ಅಂದ್ರೆ? ಒಂದ್ ವ್ಯಾಖ್ಯಾನದ ಪ್ರಕಾರ ಪೌರಾಣಿಕ ಅಂದ್ರೆ ಎಡಮುಖ ಬ್ರಾಹ್ಮಣರೇ ಅಂತ ಒಂದ್ ವ್ಯಾಖ್ಯಾನ. ಇನ್ನೊಂದ್ ವ್ಯಾಖ್ಯಾನ ಪೌರಾಣಿಕ ಅಂತಂದ್ರೆ ಸೂತ ಅಂತ ಅರ್ಥ. ಇನ್ನೊಂದ್ ವ್ಯಾಖ್ಯಾನ ಪೌರಾಣಿಕ ಅಂದ್ರೆ ಇಲ್ಲಿ ವೇದವ್ಯಾಸರು ಅಂತ ಅರ್ಥ. ಕಣಗಲಿ ಶ್ರೀನಿವಾಸಾಚಾರ್ಯ ವ್ಯಾಖ್ಯಾನದಲ್ಲಿ ಏನ್ ಮಾಡಿದ್ದಾರೆ? ಪೌರಾಣಿಕ ಅಂದ್ರೆ ಅಷ್ಟಾದಶ ಪುರಾಣಾಧಿಕರ್ತ ಶ್ರೀ ಬಾದರಾಯಣ ಶಾಂತಿ ಪರ್ವ ಮಹಾಭಾರತೆ ವದತಿ ಅಂತ ಅವ್ರು ಬರ್ದಿದ್ದಾರೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳ್ತಾರೆ, ಯಾರು? 18 ಪುರಾಣ ಬರೆದ ವೇದವ್ಯಾಸರು. ಏನನ್ನ ಈ ಕಥೆನೆಲ್ಲ ಹೇಳಿದ್ದಾರೆ ಅಂತ ಅಂದ್ರೆ, ಹಯಗ್ರೀವ ದೇವರು ನಿರ್ಮಾಣ ಮಾಡಿದ್ದು, ಭೂಮಿಯ ನಿರ್ಮಾಣ, ಇದೆಲ್ಲ ಸುಮ್ಮನೆ ಅಲ್ಲ ಹೇಳಿದ್ದು, ಇದು ವೇದವ್ಯಾಸರೇ ಹೇಳಿದ್ದು ಮಹಾಭಾರತದಲ್ಲಿ. ಆ ವಿಷಯ ಇಲ್ಲಿ ಬಂದಿದೆ. ಈ ಬ್ರಾಹ್ಮಣ ಏನಿದಾನಲ್ಲ, ಎಡಮುಖ ಬ್ರಾಹ್ಮಣ, ಅವನು ನನ್ನ ಈ ಸ್ವಪ್ನದ ಮುಖಾಂತರ ನನ್ನ ಉಪದೇಶದಿಂದ ಅವನು ಇದೇ ವಿಷಯ ಹೇಳ್ತಾನೆ. ಅಂದ್ರೆ ಪೌರಾಣಿಕ ಅನ್ನೋ ಶಬ್ದದಿಂದ ವೇದವ್ಯಾಸರನ್ನು ತಗೊಳ್ಬೇಕು, ಸೂತ ಪುರಾಣಿಕರನ್ನು ತಗೊಳ್ಬೇಕು, ಎಡಮುಖ ಬ್ರಾಹ್ಮಣರನ್ನು ತಗೊಳ್ಬೇಕು. ಯಾಕೆಂದ್ರೆ ನಾನು ಉಪದೇಶ ಮಾಡಿದ್ರಿಂದ ಅಂತ ವಾದಿರಾಜರು ಹೇಳ್ತಾರೆ. ನಾನು ಉಪದೇಶ ಸ್ವಪ್ನಲ್ಲಿ ಮಾಡಿದ್ರಿಂದ ಈ ಎಡಮುಖ ಬ್ರಾಹ್ಮಣನು ಅದನ್ನೇ ಹೇಳ್ತಾನೆ. ಅಂದ್ರೆ ಇದೆಲ್ಲ ಸತ್ಯ, ಆದ್ರಿಂದ ಈ ಬ್ರಾಹ್ಮಣನ ಮೇಲೆ, ಲಕ್ಷ್ಮೀಪತಿ ಮೇಲೆ ಕರುಣೆಯನ್ನು ತೋರಿಸಿ ಅಂತ ಕೊನೆಗೆ ಅನ್ವಯ ಮಾಡಿಕೊಡ್ತಾರೆ. ಹಾಗಾದ್ರೆ ಏನಾಯ್ತು? ಹೇ ಮುನೆ, ಹೇ ಪುತ್ರ ಅಂತೆಲ್ಲ ಏನೇನ್ ವಿಷಯ ಬಂತು, ಇದೆಲ್ಲ ವೇದವೇದ್ಯ ತೀರ್ಥರಿಗೆ ಗುರುರಾಜರು ಹೇಳ್ತಾ ಇದ್ದಾರೆ ಅಂತ ಒಂದು ವ್ಯಾಖ್ಯಾನ. ಅದರಲ್ಲೂ ಯಾರು ಈ ಎಲ್ಲ ವಿಷಯ ಹೇಳಿದ್ದು? ಈ ಭೂಮಿ ಅದು ಮಧುದೈತ್ಯ ನಾಶಕ ಹಯಗ್ರೀವ ಸ್ವಾಮಿನ, ಈ ಮಧುನ ನಾಶನ ಮಾಡಿದಂತಹ ಹಯಗ್ರೀವ ದೇವರು ತಾವು ಈ ಭೂಮಿಯ ರಚನೆ ಮಾಡಿದ್ರು ಅಂತೆಲ್ಲ ಯಾರು ಹೇಳಿದ್ದು ಅಂದ್ರೆ, ರೋಮಹರ್ಷಣ ಸೂತಾದಿ ರೂಪ ಪೌರಾಣಿಕ ಅಂತ ಸ್ಪಷ್ಟವಾಗಿ ಬರೆದು. ಇದೆಲ್ಲ ಪುರಾಣ ಕಥಾ ಪ್ರಸಿದ್ಧ ಹೀಗಿರೋದು. ಅಥವಾ ಪೌರಾಣಿಕನಾದವನು ಬ್ರಾಹ್ಮಣ ಹೀಗೆ ಹೇಳ್ತಾನೆ, ಆ ಎಡಮುಖ ಬ್ರಾಹ್ಮಣ ಹೇಗೆ ಹೇಳ್ತಾನೆ ಇದನ್ನ ಅಂದ್ರೆ ಅದಕ್ಕೆ ವಿವರಣೆ ಮಾಡ್ತಾರೆ. ಪ್ರಾತಃ ಕಾಲೇ ಪ್ರಾಪ್ತ ವಾಕ್ಶಕ್ತಿ ಪೂರ್ವೋಕ್ತಂ ವದತಿ. ಅವನು ಸ್ವಪ್ನದಲ್ಲಿ ಉಪದೇಶ ಆಗೋಯ್ತು, ಬೆಳಗಿನ ಜಾವ ಹೇಳ್ಬೇಕಲ್ಲ, ಬೆಳಗಿನ ಜಾವದಷ್ಟೊತ್ತಿಗೆ ಅವನಿಗೆ ವಾಕ್ಶಕ್ತಿ ಸಿಗ್ತಾ ಇತ್ತು, ಮಾತನಾಡೋ ಶಕ್ತಿ. ಆಗ ಪ್ರಾತಃ ಕಾಲದಲ್ಲಿ ಪ್ರಾಪ್ತ ವಾಕ್ಶಕ್ತಿ ಸಿಗ್ತಾ ಇತ್ತು. ಆಗ ಹಿಂದೆ ಏನೇನು ಕೇಳಿದ್ದ ಅದನ್ನೆಲ್ಲ ಹೇಳ್ತಾ ಇದ್ದ.
ತಾದೃಶ ಗ್ರಂಥ ಪ್ರಚಾರಕ್ಕೆ ಬ್ರಾಹ್ಮಣೆ, ಅಂತ ಗ್ರಂಥ ಪ್ರಚಾರ ಮಾಡ್ತಾನೆ ಬ್ರಾಹ್ಮಣ ಅಂದ್ರೆ ಎಡಮುಖ ಬ್ರಾಹ್ಮಣ, ಅಂದ್ರೆ ಸಾತ್ವೃಂದಾವನಾಖ್ಯಾನ ಪ್ರಚಾರ ಮಾಡ್ತಾನೆ. ಅಂಥ ಎಡಮುಖ ಬ್ರಾಹ್ಮಣನಿಗೆ ಹೇ ವೇದನಿಧೇ ದಯಾಂ ಕುರು ತಸ್ಮೈ ಅನ್ನಂ ದೇಹಿ ಇತ್ಯರ್ಥ. ಈಗ ನೋಡಿ, ವೇದನಿಧಿ ತೀರ್ಥರ ಪರವಾಗಿ ವ್ಯಾಖ್ಯಾನ ಮಾಡಿದ್ರು. ಇದುವರೆಗೆ ವೇದವೇದ್ಯರು ವಿಠಲಾಚಾರ್ಯರಲ್ಲಿ ಸನ್ನಿಹಿತರಾದ ವೇದವೇದ್ಯ ತೀರ್ಥರು, ಇಲ್ಲ ವಿಶ್ವೇಶ ತೀರ್ಥರು ಈ ತರ ವ್ಯಾಖ್ಯಾನ ಮಾಡಿ ವೇದನಿಧಿಗಳಿಗೆ ಬಂದ್ರು. ಈಗ ಗ್ರಂಥ ಪ್ರಚಾರ ಮಾಡೋ ಈ ಬ್ರಾಹ್ಮಣನ ಬಗ್ಗೆ ವೇದನಿಧಿಗಳೇ ದಯೆ ತೋರಿಸಿ ಅವ್ರ ಬಗ್ಗೆ ಅಂತಂದ್ರೆ ಏನು, ಅವರಿಗೆ ಅನ್ನ ಇತ್ಯಾದಿಗಳನ್ನ ಪೋಷಣೆ ಮಾಡಿ ಅವ್ರಿಗೆಲ್ಲ ಕಷ್ಟ ಆಗದೆ ಇರೋ ತರ ನೋಡ್ಕೊಳ್ಳಿ ಅಂತ ಹೀಗೆ ವಿವರಣೆನ ನೀಡಿದ್ದಾರೆ. ಇದರಲ್ಲಿ ಒಂದು ವ್ಯಾಖ್ಯಾನದಲ್ಲಿ ಕೊಟ್ಟಿರೋದು ಒಟ್ಟು ಈಗ ಪೌರಾಣಿಕ ಅಂತಂದ್ರೆ ಎಡಮುಖ ಬ್ರಾಹ್ಮಣ ಅಂತ ಬಂತಲ್ಲ, ಒಟ್ಟು ಇವರಿಗೆ 5 ಜನ್ಮ ಇದೆ ವಿಪ್ರರಿಗೆ ಅಂತ ಹೇಳ್ತಾರೆ. ವಿಪ್ರ ಅಂತ ಎಲ್ಲೆಲ್ಲಿ ಸಂಬೋಧನೆ ಮಾಡಿದ್ದಾರೆ, ಇವರಿಗೆ 5 ಜನ್ಮ. ಒಂದು ಜನ್ಮ ಪೂರ್ವ ಗಂಗಾ ತೀರೆ ರಾಜ, ಪೂರ್ವ ಗಂಗಾ ತೀರದಲ್ಲಿ ರಾಜನಾಗಿದ್ದ ಒಂದು ಜನ್ಮ. ಇದೊಂದು ಸೋದಾಮಠೆ ಉಪಾಸಕ ಕಶ್ಚನ ಅಂತ. ಸೋದಾಮಠದಲ್ಲಿ ಒಬ್ಬ ಉಪಾಸಕ ಅಂದ್ರೆ ಒಬ್ಬ ಭಕ್ತ, ಅಲ್ಲೇ ವಿಶೇಷವಾಗಿ ಗುರುಗಳ ಉಪಾಸನೆ ಮಾಡುವಂತ ಒಬ್ಬ ಭಕ್ತ ಜನ್ಮ. ಮೂರನೇದು ಲಕ್ಷ್ಮೀಪತಿ ಅಂತ ಈಗೇನು ಒಬ್ಬ ಬ್ರಾಹ್ಮಣನ ಉಲ್ಲೇಖ ಮಾಡ್ತಾ ಇದ್ದಾರೆ, ಅದು ಜನ್ಮ, ವಿಪ್ರನ ಜನ್ಮ, ಲಕ್ಷ್ಮೀಪತಿ ಅನ್ನೋ ಬ್ರಾಹ್ಮಣ ಜನ್ಮ. 4ನೇದು ಪೌರಾಣಿಕ ಜನ್ಮ, ಪುರಾಣ ಹೇಳ್ತಾರೆ ಆ ಜನ್ಮದಲ್ಲಿ ತುಂಬಾ, ಅಂತ ಪೌರಾಣಿಕ ಜನ್ಮ. 5ನೇದು ವಿಶ್ವಪ್ರಿಯ ತೀರ್ಥರು ಅಂದ್ರೆ ವೃಂದಾವನಾಚಾರ್ಯರು ಅಂತ. ಆ ವೃಂದಾವನಾಚಾರ್ಯರ ಕಾಲದಲ್ಲೇ ಈ ಆಖ್ಯಾನದ ಪ್ರಸಿದ್ಧಿ ಮತ್ತೆ ನಿದರ್ಶನಾದಿಗಳು ಅಂತ ತಾತ್ಪರ್ಯ ಅಂತ ವಿವರಣೆ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಪೌರಾಣಿಕ ಅನ್ನೋ ಶಬ್ದದಿಂದ ಇವರನ್ನ ತಗೊಂಡಿದ್ ಸರಿ, ಯಾಕೆಂದ್ರೆ 5 ಜನ್ಮ ಇದೆ ಅವ್ರಿಗೆ ಅನ್ನೋ ಒಂದು ವಿವರಣೆ ಇದೆ. ಅದರಲ್ಲಿ ವಿಶ್ವಪ್ರಿಯ ತೀರ್ಥರ ಕಾಲದಲ್ಲಿ ಆಖ್ಯಾನದ ಒಂದು ವಿಶೇಷ ಪ್ರಚಾರ ಅನ್ನೋದು ನಡೀತು ಅನ್ನೋದು. ಮುಖ್ಯವಾಗಿ ಎಡಮುಖ ಬ್ರಾಹ್ಮಣರಾದ ಹೇಳಿದ್ ನಿಜ, ಆದ್ರೆ ಪ್ರಚಾರ ತುಂಬಾ ಆಗಿದ್ದು ಆ ಕಾಲದಲ್ಲಿ, ಆಖ್ಯಾನ ಪ್ರಸಿದ್ಧಿ ನಿದರ್ಶನಾದಿಗಳು ಅಂತ. ಇಷ್ಟು ಇಲ್ಲಿ ಬಂದ ಒಂದಿಷ್ಟು ವಿಷಯ. ಇನ್ನೂ 1-3-4 ವಿಷಯ ಇದೆ ಇದ್ರ ಬಗ್ಗೆ, ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ ಗುರು. ನಮಸ್ಕಾರ ಗುರು, ಧನ್ಯವಾದಗಳು.